ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸೊ ಸ್ನೇಹಿತರೆ, ಲಾಸ್ಟ್ ವಿಡಿಯೋನಲ್ಲಿ ನಾನು ನನ್ನ DJI ಗಿಂಬಲ್ ಮತ್ತು Insta360 ಪ್ರಾಡಕ್ಟ್ ತೊಗೊಂಡಿರೋದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಈ ವಿಡಿಯೋನಲ್ಲಿ ಫಸ್ಟು ನಾವೇನು ಮಾಡೋಣ, Insta360ನ ಅನ್ಬಾಕ್ಸ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ DJI ಗಿಂಬಲ್ನ ಅನ್ಬಾಕ್ಸ್ ಮಾಡೋಣ. ಸೊ ಬನ್ನಿ Insta360ನ ಅನ್ಬಾಕ್ಸ್ ಮಾಡಿ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ನೋಡೋಣ. ಓಕೆ ಸ್ನೇಹಿತರೆ, ಸೊ ಅನ್ಬಾಕ್ಸ್ ಮಾಡೋಣ. ಲಾಸ್ಟ್ ಟೈಮ್ ಒಂದು ಮಿಸ್ಟೇಕ್ ಮಾಡಿದ್ದೆ, ಅದು ಅನ್ಬಾಕ್ಸ್ ಮಾಡೋದಕ್ಕೆ ನೈಫು. ಸೊ ಸ್ವಲ್ಪ ಟೈಮ್ ಕೊಡಿ, ನಾನು ಮತ್ತೆ ವಾಪಸ್ ಬರ್ತೀನಿ. A few moments later. ಓಕೆ ಸ್ನೇಹಿತರೆ, ಸೊ ಐಮ್ ಬ್ಯಾಕ್. ಲಾಸ್ಟ್ ಅನ್ಬಾಕ್ಸಿಂಗಲ್ಲಿ ಇದನ್ನು ಮರ್ತಿದ್ದೆ. ಸೊ ಅನ್ಬಾಕ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈ ಸತಿ ಇದನ್ನು ಇಟ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಸೇಫಾಗಿ ಯೂಸ್ ಮಾಡಬೇಕು. ಸೊ ಹಾಗಾಗಿ ಯೂಸ್ ಮಾಡ್ತೀನಿ. ಬನ್ನಿ Insta360ನ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟ್ ನೋಡ್ದಂಗೆ ನಿಮಗೆ ಇಲ್ಲಿ Insta360 X5. ಸೊ ಇದು 8K 360 ಆ್ಯಕ್ಷನ್ ಕ್ಯಾಮ್ರಾ ಇದು. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆ QR ಕೋಡ್ ಕೊಟ್ಟಿದ್ದಾರೆ. ಸೊ Insta360 ಇಮೇಜ್ ತೋರಿಸಿದ್ದಾರೆ. ಸೊ ದಿಸ್ ಇಸ್ ಎಸೆನ್ಷಿಯಲ್ ಬಂಡಲ್ ಅಂತ. ಸೊ ಎಸೆನ್ಷಿಯಲ್ ಬಂಡಲಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಸೈಡಿಂದ ಕೆಲವೊಂದು ಫೀಚರ್ಸ್ನ ತೋರಿಸಿದ್ದಾರೆ, ನೀವು ನೋಡ್ಕೋಬೋದು ಪಾಸ್ ಮಾಡಿ. ಆ್ಯಂಡ್ ಬ್ಯಾಕ್ ಸೈಡ್ ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಸಿಂಬಾಲಿಕಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಇದೆ. ಆ್ಯಂಡ್ ಅದರ್ ಸೈಡಿಂದ ಅಗೇನ್ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ ಇದು ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ Insta360 ಅಂತ ಇದೆ. ಓಕೆ, ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಡಿಸ್ಕ್ಲೇಮರ್, ಇದು ನಾನು ಶಾಪಲ್ಲಿ ಚೆಕ್ ಮಾಡೋಕ್ಕೆ ಅಂತ ಆಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೆ. ಸೊ ಇದು ನಿಮ್ಮ ಮುಂದೆ ತೋರಿಸೋದಕ್ಕೆ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಟ್ ರೆಸ್ಟ್ ಅಶ್ಯೂರ್ಡ್, ನಿಮಗೆ ಬಾಕ್ಸಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪ್ಯಾಕ್ ಮಾಡಿದ್ದಾರೆ. ಚೆಕ್ ಮಾಡೋಣ ಬನ್ನಿ. ಸೊ ಫಸ್ಟು ಇನಾಗ್ರೇಟಿಂಗ್ ದ ಟೇಪ್. ಸೊ ಪ್ಯಾಕಿಂಗ್ ಮಾತ್ರ ಅಲ್ಟಿಮೇಟು. ಸೊ ತುಂಬ ಪೇಷನ್ಸ್ ಇರಬೇಕು. ಸೊ ಬಾಕ್ಸಲ್ಲಿ ಏನಿದೆ ನೋಡೋಣ. 3, 2, 1 ಬೂಮ್. ಓಕೆ, ಸೊ ಪ್ಯಾಕಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಓಪನ್ ಮಾಡ್ತಾನೆ ನಿಮಗೆ ಇಲ್ಲಿ ಒಂದು ಕ್ಯಾರಿ ಕೇಸ್ ಬರುತ್ತೆ. ಸೊ ಇದನ್ನು ಸೈಡಲ್ಲಿ ಇಡೋಣ. ನೆಕ್ಸ್ಟ್ Insta360 ಇನ್ವಿಸಿಬಲ್ ಸ್ಟಿಕ್ ಅಂತಾರೆ, ಅದನ್ನು ನಾನು ಫರ್ದರ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಸೊ Insta360 ಸೆಲ್ಫಿ ಸ್ಟಿಕ್. ಅದಾದಮೇಲೆ ದೆನ್ ಇಲ್ಲಿ ಯೂಸರ್ ಮ್ಯಾನ್ಯುಯಲ್ ಬುಕ್ಕು ಒಳಗಡೆ ನೋಡಿದ್ರೆ ಯೂಸರ್ ಗೈಡ್, ವಾರಂಟಿ ಕಾರ್ಡು, ಸ್ಟಿಕ್ಕರು ಇವೆಲ್ಲ ದಟ್ ಇಸ್ ವಿಚ್ ಇಸ್ ಕಾಮನ್ ಇನ್ ಆಲ್ ದ ಪ್ಯಾಕೇಜಸ್. ಆ್ಯಂಡ್ ಸೊ ದಿಸ್ ಇಸ್ ಎಸೆನ್ಷಿಯಲ್ ಬಂಡಲ್ ಆಗಿರೋದ್ರಿಂದ ನಿಮಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ಲಿಥಿಯಂ ಅಯಾನ್ Insta360 ಬ್ಯಾಟ್ರಿ. ಆ್ಯಂಡ್ ದಿಸ್ ಈಸ್ 2400 mAh ಬ್ಯಾಟ್ರಿ ನೋಡಬೇಕು. ಸೊ ಇದು ಎಕ್ಸ್ಟ್ರಾ ಬ್ಯಾಟ್ರಿ ಇದೆ. ಇದನ್ನು ಸೈಡ್ಗೆ ಇಡೋಣ. ಆ್ಯಂಡ್ ದೆನ್ ಬಾಕ್ಸಲ್ಲಿ ಇನ್ನೇನಿಲ್ಲ. ಸೊ ಬಾಕ್ಸ್ನ ಸೈಡ್ಗೆ ಇಡೋಣ. ಈಗ ನೆಕ್ಸ್ಟು ಕ್ಯಾರಿ ಕೇಸ್ನ ಓಪನ್ ಮಾಡೋಣ. ಸೊ ವೆಲ್ ಬಿಲ್ಟ್, ಸೆಮಿ ಹಾರ್ಡ್, ಸಾಫ್ಟ್ ಆ್ಯಂಡ್ ಸೆಮಿ ಹಾರ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ವೆಲ್ಕ್ರೋ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇಲ್ಲಿ ವೆಲ್ಕ್ರೋ ಕೊಟ್ಟಿರೋದು ನಿಮಗೆ ಸೆಲ್ಫಿ ಸ್ಟಿಕ್ನ. ಸೊ ಯು ಕ್ಯಾನ್ ಪುಟ್ ದ ಸೆಲ್ಫಿ ಸ್ಟಿಕ್ ಹಿಯರ್, ಅಂದರೆ ಸ್ಟೋರ್ ಮಾಡ್ಬೋದು ಅಂತ. ಸೊ ಓಪನ್ ಮಾಡೋಣ. ಕ್ಯಾರಿ ಕೇಸ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಮೆಶ್ ಪಾಕೆಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಒಂದು ಕ್ಯಾರಿ ಪೌಚ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಕ್ಯಾರಿ ದಿಸ್ ಇನ್ಸೈಡ್ ದ ಪೌಚ್. ಆ್ಯಂಡ್ ಪೌಚ್ ಒಳಗಡೆ ನಿಮಗೆ ಕೆಲವೊಂದು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ. ಇವೆರಡು ಇದರಲ್ಲೇ ಇಡೋಣ, ಇದನ್ನು ಸೈಡ್ಗೆ ಇಡೋಣ. ಆ್ಯಂಡ್ ಇನ್ನೇನು ಪೌಚಲ್ಲಿಲ್ಲ. ಆ್ಯಂಡ್ ಆಗಲೇ ನೀವು ನೋಡ್ದಂಗೆ ಇಲ್ಲಿ ಆಗಲೇ ಎಕ್ಸ್ಟ್ರಾ ಬ್ಯಾಟ್ರಿ ಹೇಳಿದ್ನಲ್ಲ, ಸೊ ಅದರದ್ದು ಚಾರ್ಜಿಂಗ್, ಇದು ಚಾರ್ಜಿಂಗ್ ಹಬ್. ಸೊ ಒಂದು ಬ್ಯಾಟ್ರಿ ನಿಮಗೆ ಕ್ಯಾಮ್ರಾನಲ್ಲೇ ಬರುತ್ತೆ. ಸೊ ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ. ಸೊ ಎರಡನ್ನೂ ಚಾರ್ಜ್ ಮಾಡೋದಕ್ಕೆ ಹಬ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿಸ್ ಇಸ್ ದ ಆಕ್ಸೆಸರೀಸ್ ಬಾಕ್ಸ್. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಎರಡು ಲೆನ್ಸ್ ಪ್ರೊಟೆಕ್ಟರ್ ಬರುತ್ತೆ. ಸೊ ಒಂದು ತೆಗೆದು ತೋರಿಸ್ತೀನಿ. ನಾನು ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ, ಯಾಕಂತಂದರೆ ಅಕಸ್ಮಾತ್ ಸ್ಕ್ರ್ಯಾಚ್ ಆಯಿತು ಅಂತಂದರೆ ನಿಮಗೆ ಇದಾಗುತ್ತೆ. ಸೊ ನೋಡ್ಬೋದು ಈ ಥರ ಇದೆ. ಸೊ ಇದನ್ನು ಸದ್ಯಕ್ಕೆ ಸೈಡ್ಗೆ ಇಡೋಣ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಇದರಲ್ಲಿ ನಿಮಗೆ ಲೆನ್ಸ್ ಕವರ್ ಸಿಗುತ್ತೆ. ಸೊ ಇದನ್ನು ಸೈಡ್ಗೆ ಇಡೋಣ. ದೆನ್ ದ ಮೇನ್ ಅಟ್ರಾಕ್ಷನ್ ದಟ್ ಈಸ್ Insta360
ದ ಕ್ಯಾಮ್ರಾ ಇಟ್ ಸೆಲ್ಫ್. ಒಂದು ರಬ್ಬರ್ ಕವರ್ ಕೊಟ್ಟಿದ್ದಾರೆ ನಿಮಗೆ ಲೆನ್ಸ್ ಪ್ರೊಟೆಕ್ಟ್ ಆಗಲಿ ಅಂತ. ಮುಂದ್ಗಡೆ ನಿಮಗೆ Insta360 X5 ಅಂತ ಬ್ರ್ಯಾಂಡಿಂಗ್ ಇದೆ ನೋಡ್ಬೋದು ಇಲ್ಲಿ. ಅಂಡ್ ಸೈಡ್ ಅಲ್ಲಿ ಈ ಕಡೆ ನಿಮಗೆ ಪವರ್ ಬಟನ್ ಇದೆ ಅಂಡ್ ಕ್ವಿಕ್ ಬಟನ್ ಇದೆ. ಇಲ್ಲಿ ಹಂಗೆ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ನೀವು ಬೇಕಂದ್ರೆ ಬ್ಯಾಟ್ರಿನ ಥ್ರೂ ಇದರಿಂದಾನು ಚಾರ್ಜ್ ಮಾಡ್ಕೋಬಹುದು ಅಂಡ್ ಚಾರ್ಜಿಂಗ್ ಹಬ್ ಇಂದಾನು ಚಾರ್ಜ್ ಮಾಡ್ಕೋಬಹುದು. ಅದರ್ ಸೈಡ್ ನಿಮಗೆ ಸೇಮ್ ಬ್ಯಾಟ್ರಿ ಬರುತ್ತೆ. ಸೊ ಬ್ಯಾಟ್ರಿ ಓಪನ್ ಮಾಡೋದು ನೀವು ಈ ಎರಡು ನಾಚ್ನ ಯು ಪುಲ್ ಇಟ್ ಟುವರ್ಡ್ಸ್ ಈಚ್ ಅದರ್ ಮಾಡಿದ ತಕ್ಷಣ ಸ್ವಲ್ಪ ಪಾಪ್ ಔಟ್ ಆಗುತ್ತೆ. ದೆನ್ ಬ್ಯಾಟ್ರಿ ಅವಾಗಲೇ ನನ್ನ ಬಾಕ್ಸಲ್ಲಿ ತೋರಿಸ್ದಂಗೆ ಇದು ಬ್ಯಾಟ್ರಿ ಇರುತ್ತೆ. ಸೊ ಬ್ಯಾಟ್ರಿನ ನೀವು ಇದು ಡೈರೆಕ್ಷನ್ ಸ್ಪೆಸಿಫಿಕ್ ಇರುತ್ತೆ. ಸೊ ನೀವು ಎನಿ ಡೈರೆಕ್ಷನ್ ಹಾಕೋಕ್ಕಾಗೋದಿಲ್ಲ ಆ್ಯಂಡ್ ಎನಿ ಡೈರೆಕ್ಷನ್ ಹಾಕಿದ್ರು ನಿಮಗೆ ಬ್ಯಾಟ್ರಿ ಸರಿಯಾಗಿ ಕೂರೋದಿಲ್ಲ. ಸೊ ಡೈರೆಕ್ಷನ್ ನೋಡ್ಕೊಂಡು ಹಾಕಿ ನಿಮಗೆ ಕ್ಲಿಕ್ ಆಗುತ್ತೆ. ದೆನ್ ಅಗೇನ್ ಪವರ್ ಆನ್ ಮಾಡೋಣ. ಸೊ ಕೆಲವೊಂದು ಟ್ಯುಟೋರಿಯಲ್ಸ್ ಕೊಡ್ತಾ ಇರುತ್ತೆ. ಮೇಲ್ಗಡೆಯಿಂದ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇದು ಬರುತ್ತೆ. ಸೊ ನಿಮಗೆ ಬಾಕ್ಸಲ್ಲಿ ಬರ್ತಾನೆ ಫುಲ್ಲು ಬ್ಯಾಟ್ರಿ ಚಾರ್ಜ್ ಆಗಿರೋದಿಲ್ಲ. ಸೊ ಐ ವುಡ್ ರೆಕಮೆಂಡ್ ತೊಗೊಂಡಿದ ತಕ್ಷಣ ಒಂದು ಸತಿ ನೀವು ಕಂಪ್ಲೀಟ್ ಹೇಗಿದ್ರು ಚಾರ್ಜಿಂಗ್ ಹಬ್ ಇದೆ, ಕಂಪ್ಲೀಟ್ ಚಾರ್ಜ್ ಮಾಡ್ಕೊಳ್ಳಿ ಒಂದು ಸತಿ. ಸ್ವೈಪ್ ಡೌನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಸೆಟ್ಟಿಂಗ್ಸ್ ಬರುತ್ತೆ. ರೊಟೇಷನ್ ಲಾಕ್ ಆಫ್ ಆಗಿದೆ, ರೊಟೇಷನ್ ಲಾಕ್ ಇದೆ ಆ್ಯಂಡ್ ಸ್ಕ್ರೀನ್ ಲಾಕ್ ಇದೆ. ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಇದು ಬರುತ್ತೆ. ಸೈಡಿಂದ ಇದು ಮಾಡಿದಾಗ ನಿಮಗೆ ಮೋಡ್ಸ್ ಬರುತ್ತೆ. ಆಟೋ ಮೋಡು, ಮ್ಯಾನ್ಯಲ್ ಮೋಡು, ಇದರಲ್ಲೂ ಲಾಗ್ ಫಾರ್ಮ್ಯಾಟ್ ಇದೆ. ಸೊ ಆನ್ ಮಾಡಿದ್ರೆ ಐ ಲಾಗ್ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ನೋಡ್ಬೋದು. ಐ ಲಾಗ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಇವಾಗ ಸದ್ಯಕ್ಕೆ ಆಫ್ ಮಾಡಿಡೋಣ. ಸೊ ಅಪಿಯರೆನ್ಸ್ ಅಲ್ಲಿ ಈ ತರ ಕಾಣುತ್ತೆ. ಆ್ಯಂಡ್ ಕೆಳಗಿಂದ ಸ್ವೈಪ್ ಮಾಡಿದ್ರೆ ಇಲ್ಲೂ ಅಷ್ಟೇ ನಿಮಗೆ 5K ಬೇಕಾ 8K ಬೇಕಾ. ಸೊ 8K ನಿಮಗೆ ಅಪ್ ಟು 30 FPS ಬರುತ್ತೆ ಆ್ಯಂಡ್ 5.7K ಪ್ಲಸ್ ನಿಮಗೆ 30 FPS ತನಕ ಬರುತ್ತೆ. 5.7K ಬಂದು ನಿಮಗೆ ಅಪ್ ಟು 60 FPS ಇದೆ ಆ್ಯಂಡ್ 4Kನಲ್ಲಿ ನಿಮಗೆ ಅಪ್ ಟು 120 FPS ಇದೆ. ಸೊ ಐ ವುಡ್ ರೆಕಮೆಂಡ್ ಕೀಪ್ ಇಟ್ ಇನ್ 100 FPS. ಆಕ್ಟಿವ್ HDR, ಅಡಾಪ್ಟಿವ್ ಟೋನ್ ನಾಟ್ ಸಪೋರ್ಟೆಡ್ ಅಂತ ಇದ್ದಾರೆ 4Kನಲ್ಲಿ. 5K ಮಾಡಿದ್ರೆ ನಿಮಗೆ 5.7K ಮಾಡಿದ್ರೆ ಆಕ್ಟಿವ್ HDR ಬರುತ್ತೆ ಆ್ಯಂಡ್ 5K ಪ್ಲಸ್ ಯೂಸ್ ಮಾಡಿದ್ರೆ ಅದೇನಿಲ್ಲ. ಓಕೆ, ನಾನು ಇದರದ್ದು ಸ್ಪೆಸಿಫಿಕೇಶನ್ ಫರ್ದರ್ ವಿಡಿಯೋಸಲ್ಲಿ ನಾನು ಇದು ಮಾಡ್ತೀನಿ. ಈಗ ಸದ್ಯಕ್ಕೆ ಅನ್ಬಾಕ್ಸಿಂಗ್ ಇದು ಮಾಡಿರೋದು. ಸೊ ಸ್ವಿಚ್ ಆಫ್ ಮಾಡೋಣ ಇದು. ಓಕೆನಾ. ಸೊ ಇದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.